ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಗದಗ್ನ ಇಂಡೋಫಾರ್ಮ್ ಟ್ರ್ಯಾಕ್ಟರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಬನ್ನಿ, ಇವತ್ತು ನಾವು ಇಂಡೋಫಾರ್ಮ್ ಟ್ರ್ಯಾಕ್ಟರ್ನ ಮಾಡೆಲ್ಗಳಲ್ಲಿ ಒಂದಾದ 2035 DI ಈ ಟ್ರ್ಯಾಕ್ಟರ್ನ ಮಾಡೆಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ನಿಮ್ಗೆ ಇಂಡೋಫಾರ್ಮ್ ಟ್ರ್ಯಾಕ್ಟರ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಬೋದು. ಮಾಹಿತಿ ಹೇಳೋಕ್ಕಿಂತ ಮುಂಚೆ ನಂದು ಪರಿಚಯ ಮಾಡಿಸ್ಕೊಡ್ತೀನಿ. ನಾನು ಗದಗ್ ಪುಟ್ರಾಜ್ ಏಜೆನ್ಸಿ ಇಂಡೋಫಾರ್ಮ್ ಏಜೆನ್ಸಿಯ ಪಾರ್ಟ್ನರ್ ಶ್ರೀಧರ್ ಹಿರೇಮಠ ಅಂತ ಹೇಳಿ ನಾವು ಇದು ಕೊಟ್ಟ 4 ಜನ ಪಾರ್ಟ್ನರ್ ಇವೆ. ಅದರಲ್ಲಿ ವರ್ಕಿಂಗ್ ಪಾರ್ಟ್ನರ್ ಅಂತ ಹೇಳಿ ನಾನು ಹೆಚ್ಚಾಗಿ ಇಲ್ಲಿರೋದು. ಏನ ಗಾಡಿ ಬಗ್ಗೆ ಮಾಹಿತಿ ಬೇಕಂದ್ರೂ ನಿಮ್ಗೆ ಹೇಳ್ತೀನಿ. ಅದನ್ನ ಈಗ ನಿಮ್ಮ ಮುಂದೆ ಹೇಳಾಕ ನಮ್ಮನ್ನಿಲ್ಲಿ ನಿಮ್ಮ ಯೂಟ್ಯೂಬ್ನವ್ರು ಕರೆಸಿದ್ದಾರೆ. ಅದ್ರ ಸಲ ನಾನು ಬಂದಿದ್ದೀನಿ. ಅದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಈಗ ಫಸ್ಟಿಗೆ ನಮ್ದು 2035 ಅಂತ ಹೇಳಿ ಇದು ಸಿಮ್ಸಾನ್ ಇಂಜನ್ ಬರ್ತೈತಿ. ಸಿಮ್ಸಾನ್ ಇಂಜನ್ ಬರ್ತೈತಿ. ಇದು ಏಕದಮ್ ಪಾಪ್ಯುಲರ್ ಇಂಜನ್. ಈ ಇಂಜನ್ ನೀವು ಸಾಕಷ್ಟು ಗಾಡಿ ಒಳಗೆ ನೋಡ್ಬೋದು. ಈ ಇಂಜನ್ ಏನಂತಂದ್ರೆ ಇದು ಮೈಲೇಜಿಗೆ ನಂಬರ್ 1 ಗಾಡಿ ಐತಿ. ಆನಂತರ ಪರ್ಫಾರ್ಮೆನ್ಸ್ನು ಹಂಗೆ ಬರ್ತೈತಿ. ಆನಂತರ ಇದು ಹೊಸದಾಗಿ ಬಂದಿರೋದ್ರಿಂದ ಇದ್ರದ್ದು ಕಾಂಪಿಟೇಟಿವ್ ಪ್ರೈಸ್ನೊಳಗೂ ನಿಮ್ಗೆ ಭಾಳ ಒಳ್ಳೆ ಪ್ರೈಸ್ನೊಳಗೆ ಗ್ರಾಹಕರಿಗೆ ನಾವು ಕೊಡಾಕತ್ತಿದ್ದೀವಿ. ಇಂಜಿನ್ ಬಗ್ಗೆ ಸ್ಪೆಸಿಫಿಕೇಶನ್ ಏನು ಬರುತ್ತೆ, ಎಷ್ಟು HP ಬರುತ್ತೆ? ಇಂಜನ್ ಬಗ್ಗೆ ಸ್ಪೆಸಿಫಿಕೇಶನ್ ಹೇಳ್ಬೇಕಂದ್ರೆ ಇದು 2035 ಅಂತ ಹೇಳಿ 35 HP ನಿಮ್ಗೆ RC ಒಳಗೆ ಬರ್ತೈತಿ. ಆದ್ರೆ ಆಕ್ಚುಲಿ ರೇಂಜ್ ಇರೋದು 38 HP. ಇದು ಯಾವುದೋ ಒಂದು 40 HP ಗಾಡಿ ಏನು ಅದರ ಗಾಡಿ ಏನು ಕೆಲಸ ಮಾಡ್ತಾವಲ್ಲ ಆ ಕೆಲಸನ ಇದು ಅಗದಿ ಸಲೀಸಾಗಿ ಯಾವುದೇ ಇದು ನಿರಾತಂಕವಾಗಿ ಯಾವುದೇ ಕಠಿಣ ಪರಿಸ್ಥಿತಿ ಒಳಗಿದ್ರು ಇದು ನಿಮ್ಗೆ ನಿರಾತಂಕವಾಗಿ ಎಲ್ಲ ಕೆಲಸನೂ ನಿಗಿಸ್ತೈತಿ. ಮತ್ತು ಅದು ಏಕದಮ್ ಕಡಿಮೆ ಎಣ್ಣೆ ಒಳಗೆ ಇದ್ರೊಳಗೆ ಕೊಟ್ಟ ಬಿಟ್ಟಿದ್ದಾರೆ ನಿಮ್ಗೆ, ಫ್ಯೂಯಲ್ ಎಫಿಷಿಯೆಂಟ್ ಗಾಡಿ ಅಂತೇಳಿ. ಆನಂತರ ಇದು ನಿಮ್ಗೆ ಇಂಡಿಯನ್ ಗಾಡಿ. ಇದು ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿರೋದು ಇಂಡಿಯನ್ ಹಿಮಾಚಲ್ ಪ್ರದೇಶದ ಮೂಲತಃ ಗಾಡಿ. ಇದು ಹಿಮಾಚಲ್ ಪ್ರದೇಶದೊಳಗೆ ರೆಡಿ ಆಗ್ತೈತಿ. ಆದ್ದರಿಂದ ನಿಮಗೆ ಎಲ್ಲ ಸ್ಪೇರ್ಸು ಆನಂತರ ಸರ್ವಿಸು ನಮ್ಮಲ್ಲೇ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಯಾವುದೇ ಕಂಪ್ನಿ ಒಳಗೆ ಇರೋಕ್ಕಿಂತ ಹೆಚ್ಚಿಗೆ ರೇಂಜ್ ನಮ್ಮ ಇಂಡೋಫಾರ್ಮ್ನಲ್ಲಿ ಇದೆ. ನಾನು ಅದನ್ನು ಹೆಮ್ಮೆ ಅಂತ ಹೇಳ್ಕೊತೀನಿ. ಒಟ್ಟು ನಮ್ಮ 20 ಗಾಡಿ ರೇಂಜ್ ಬರ್ತಾವೆ. ಸ್ಟಾರ್ಟಿಂಗ್ ಫ್ರಮ್ 20 HP ಅಂತ ಹೇಳ್ಕೊಂಡು 90 HP ಮಟನೂ ನಮ್ಮ ಗಾಡಿ ಬರ್ತಾವೆ. ನಮ್ಮಲ್ಲಿ ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, ನಮ್ಮಲ್ಲಿ ಇದರಲ್ಲಿ 2 ಇಂಜನ್ ಬರ್ತಾವೆ. ಇದೊಂದು ಸಿಮ್ಸನ್ ಇಂಜನ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ ಈಗ. ಆನಂತರ ಇದೇ ರೀತಿಯಾಗಿ HMT ಕಂಪ್ನಿನ ಇದು ಟೇಕ್ ಓವರ್ ಮಾಡ್ಕೊಂಡೈತಿ. HMT ಕಂಪ್ನಿ ಟೇಕ್ ಓವರ್ ಮಾಡ್ಕೊಂಡು ಕೆಲಸ HMT ಜಟರ್ ಇಂಜನ್ ಅಂತೇಳಿ ಒಂದು ಬರ್ತೈತಿ. ಅದು ಗಾಡಿ ಇದಕ್ಕಿಂತ ಲೆಂತ್ ಬರ್ತೈತಿ. ಸರ್, ಇದ್ರ ಫ್ಯೂಲ್ ಕೆಪಾಸಿಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಷ್ಟರವರೆಗೂ ಫ್ಯೂಲ್ ಹಿಡಿಯುತ್ತೆ ಸರ್? ಇದು ಫ್ಯೂಲ್ ಕೆಪಾಸಿಟಿ ಒಂದು 35 to 40 ಲೀಟರ್ಸ್ ಮಟ್ಟ ಹಿಡಿತೈತಿ. ಮೈಲೇಜ್ ಅದು ಏನು ಕೊಡ್ಬೋದು ಸರ್? ಮೈಲೇಜ್ ಈಗ ನಾವು ಹೊಲದಲ್ಲಿ ವರ್ಕ್ ಮಾಡಿ ನೋಡಿಲ್ಲ. ರೋಡ್ ಸೈಡ್ ರೋಡ್ ಮೇಲೆ ಬರೀ ಇಂಜನ್ ಓಡಿಸಿದ್ರೆ ನಮ್ಗೆ 12 ಕಿಲೋಮೀಟರ್ ಎವರೇಜ್ ಕೊಟ್ಟೈತಿ. ಅಂದ್ರೆ ಯಾವುದೇ ಸರ್ವಿಸ್ ಇರ್ಲಾರ್ದ ಸರ್ವಿಸ್ ಮಾಡಿದ್ರೆ ಇನ್ನೂ 1 ಕಿಲೋಮೀಟರ್ ಅಂತ 2 ಕಿಲೋಮೀಟರ್ ಜಾಸ್ತಿ ಬರ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ. ಸರ್, ಗೇರು ಏನೇನು ಬರ್ತಾವೆ ಸರ್? ಗೇರು ಇದು ಆಯಿಲ್ ಬ್ರೇಕ್ ಬರ್ತೈತಿ ಇದಕ್ಕೆ. ಆನಂತರ ಇದು ಬರ್ತೈತಿ ಆಯಿಲ್ ಬ್ರೇಕ್ ಬರ್ತೈತಿ. ಆನಂತರ ವಾಟರ್ ಕೋಲ್ಡ್ ಇಂಜನ್ ಬರ್ತೈತಿ. ಅಂದ್ರೆ ನಿಮ್ಗೆ ಕೂಲೆಂಟ್ ಹಾಕಿ ವಾಟರ್ ಕೋಲ್ಡ್ ಬರ್ತೈತಿ. ಎಷ್ಟೇ ಬಿಸಿ ಇದ್ರು ಟೆಂಪ್ರೇಚರ್ ನಿಮ್ಗೆ ಕೂಲೆಂಟ್ ಹಾಕೋದ್ರಿಂದ ಟೆಂಪ್ರೇಚರ್ ಮೇಂಟೈನ್ ಮಾಡ್ತೈತಿ. ಎಂಥ ಮಳೆಗಾಲದಲ್ಲಿ ಬಿಸಿಲಿನಲ್ಲಿ ಎಲ್ಲ ಕಾಲದಲ್ಲಿ ಇದು ಅಗದಿ ಸಲೀಸಾಗಿ ಇಂಜನ್ ನಡಿತೈತಿ. ಫ್ರಂಟ್ ಗೇರು ಬ್ಯಾಕ್ ಗೇರ್ ಎಷ್ಟೆಷ್ಟು ಅದ ಸರ್? ಇದಕ್ಕೆ ಫ್ರಂಟ್ ಗೇರ್ ಬಂದು 4 ಬರ್ತಾವ್ರಿ. ಬ್ಯಾಕ್ ಗೇರ್ ರಿವರ್ಸ್ ಗೇರ್ 1 ಬರ್ತೈತಿ. ಇದು ಸಿಮ್ಸಾನ್ ಇಂಜನ್ ಇರೋದ್ರಿಂದ ಇದಕ್ಕೆ ರಿವರ್ಸ್ PT 1 ಬರೋದಿಲ್ಲ. ಅದು ನಮ್ಮ HMT ಗಾಡಿ ಹೋಗಿ ಬರ್ತೈತಿ. ಸರ್, ಅದ ಹೊಲ್ದಾಗದು ಹೆಂಗೆ ಕೆಲಸ ಮಾಡ್ಬೋದು? ಹೊಲ್ದಾಗ ಕೆಲಸ ಹಂಗಾರೆ ಏಕದಮ್ ನಂಬರ್ 1 ಐತಿ ಪರ್ಫಾರ್ಮೆನ್ಸ್. ಸಾಕಷ್ಟು ಜನ ಕಸ್ಟಮರ್ ಒಯ್ದಿದ್ದಾರೆ. ನಾ 6 ತಿಂಗಳಾಗಿ ಸ್ಟಾರ್ಟ್ ಮಾಡಿದ್ರು. ಈಗ ಕನಿಷ್ಠ ಅಂದ್ರೆ ಒಂದು 14 15 ಗಾಡಿ ಕೊಟ್ಟಿದ್ದೀನಿ. ಯಾರಿಂತೂ ಯಾವುದೇ ಒಂದು ಸಿಂಗಲ್ ಕಂಪ್ಲೇಂಟ್ ಇಲ್ಲ. ಇದಕ್ಕೆ ಬಿಫೋರ್ 2000 ನಮ್ಮ ಗಾಡಿ ಐತಿ. 2000 ತೊಗೊಂಡ ಸಾಕಷ್ಟು ಕಸ್ಟಮರ್ ಇದ್ದಾರೆ. ಆ ಕಸ್ಟಮರಿಗೂ ನೀವು ಕೇಳ್ಕೊರಿ, ಏಕದಮ್ ನಂಬರ್ 1 ಐತಿ. ಯಾವುದೇ ಕಸ್ಟಮರಿಗೂ ನೀವು ಗಾಡಿ ಕೊಡ್ರಿ ಅಂದ್ರೆ ಇನ್ನೂ ಮಟ್ಟ ಯಾರು ಕೊಡಾಕ್ತಾ ಇರಲ್ಲ. ನಮ್ಮ ಗಾಡಿ ಚಲೋ ಬಂದೈತ್ರಿ, ಇದೇ ಇರಲಿ. ನಾ ಇನ್ನೂ 2 ಗಿರಾಕಿಗೆ ಹೇಳಿ ಕಳಿಸ್ತೀವಿ ಹೊರತು ನಮ್ಮ ಗಾಡಿ ಕೊಡೋದಿಲ್ಲ ಅಂತ ಹೇಳಿ ಅಗದಿ ಮಾರಿ ಮೇಲೆ ಹೇಳಿ ಕಳಿಸ್ತಾರೆ ನಮ್ಗೆ. ಅದ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಐತಿ. ಸರ್, ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಹೆಂಗೆ ಅವೈಲೇಬಲ್ ಆಗ ಸರ್? ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು ನಮ್ಮಲ್ಲಿ ಸಿಗ್ತಾವೆ. ಇದ್ರ ಸ್ಪೇರ್ ಪಾರ್ಟ್ಸ್ ಇಲ್ಲ, ಅದು ಇಲ್ಲ ಅಂತ ಹೇಳಿ ಬೇರೆ ಕಂಪ್ನೀಸ್ ಅವ್ರು ಹೇಳ್ತಾರೆ. ಹೇಳಿ ಅದ್ರ ಬಗ್ಗೆ ನೀವು ಕಿವಿ ಕೊಡಬೇಡ್ರಿ. ನಮ್ಮ ಕಡೆ ಬರ್ರಿ, ಪುಟ್ರಾಜ್ ಏಜೆನ್ಸಿ ಗದಗ. ನೀವು ಗಾಡಿ ಮುರ್ಕೊಂಡು ತೊಗೊಂಬರ್ರಿ, ಎಲ್ಲ ರೆಡಿ ಮಾಡಿ ಕೊಡೋದು ಪುಟ್ರಾಜ್ ಏಜೆನ್ಸಿ ಜವಾಬ್ದಾರಿ. ನಾವು ಅದನ್ನು ನಿಷ್ಠೆಯಂತರ ಪ್ರಾಮಾಣಿಕವಾಗಿ ಏಕದಮ್ ರೀಸನೇಬಲ್ ರೇಟ್ನೊಳಗೆ ನಿಮ್ಗೆ ರೆಡಿ ಮಾಡಿ ಕೊಡ್ತೇವೆ. ಮತ್ತು ಲಿಫ್ಟಿಂಗ್ ಕೆಪಾಸಿಟಿ ಅದು ಹೆಂಗೆ ಐತಿ? ಲಿಫ್ಟಿಂಗ್ ಕೆಪಾಸಿಟಿ ಬಂದು ಇದು 1800 ಐತ್ರಿ. 1800 ಲಿಫ್ಟಿಂಗ್ ಕೆಪಾಸಿಟಿ ಐತಿ. ಲಿಫ್ಟ್ದೊಳಗೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಏಕದಮ್ ಚಲೋ ಪರ್ಫಾರ್ಮೆನ್ಸ್ ಲಿಫ್ಟಿಂಗ್ ಒಳಗೆ ಬರ್ತೈತಿ. ಹೊಲದೊಳಗೆ ಅದು ಯಾವ ಕೆಲಸ ಮಾಡ್ಬೋದು ಸರ್? ಪ್ರತಿಯೊಂದು ಕೆಲಸನೂ ಮಾಡ್ಬೋದು. ರೂಟರ್ 5 ಫೂಟಿನ ರೂಟರ್ ಯೂಸ್ ಮಾಡ್ಬೋದು. ಆನಂತರ ಹರಗ್ಬೋದು, ಬಿತ್ತಬಹುದು. ನೀವು ಯಾವುದೇ ಕೆಲಸ 38 HP ಏನು ಗಾಡಿ ಮಾಡ್ತೈತಲ್ಲ ಅದಕ್ಕಿಂತ ಒಂದು ಕೈ ಮೇಲೆ ಕೈ ಆಗಿನ ಇದೆಲ್ಲ ಕೆಲಸ ಮಾಡ್ತೈತಿ. ಆನಂತರ ನಮ್ಮ ಗಾಡಿ ಪವರ್ ಸ್ಟೇರಿಂಗ್ ಬರ್ತೈತಿ. ಸಾದಾ ಸ್ಟೇರಿಂಗ್ ಇರಲ್ಲ ನಮ್ಮಲ್ಲಿ. ಪವರ್ ಸ್ಟೇರಿಂಗ್ ಗಾಡಿ ಬರ್ತೈತಿ. ಆನಂತರ ಪವರ್ ಸ್ಟೇರಿಂಗ್ಗೆ ಡ್ಯೂಯಲ್ ಪಂಪ್ ಬರ್ತೈತಿ. ಪವರ್ ಸ್ಟೇರಿಂಗ್ ಇದ್ದ ಬೇರೆ ಪಂಪ್ ಬರ್ತೈತಿ. ಆನಂತರ ಹಿಂದೆ ಹೈಡ್ರಾಲಿಕ್ ಇದ್ದ ಪಂಪ್ ಬೇರೆ ಬರ್ತೈತಿ. ನೀವು ಏನೋ ರಿಪೇರಿ ಬಂತಂದ್ರೂ ಒಂದ ಬಿಚ್ಚಿ ನಿಮ್ಗೆ ಅಗದಿ ಕಡಿಮೆ ರೇಟ್ನೊಳಗೆ ಕಡಿಮೆ ಬಜೆಟ್ನೊಳಗೆ ಒಂದೊಂದು ರಿಪೇರಿ ಮಾಡ್ಕೋಬೋದು. ಈಗ ಅದರ ಗಾಡಿ ಕೆಲವೊಂದಿಷ್ಟು ಗಾಡಿ ಏನದಾವ ಅಂತಂದ್ರೆ ನಿಮ್ಗೆ ಹೈಡ್ರಾಲಿಕ್ ರಿಪೇರಿ ಬಂತಪ್ಪ ಅಂತಂದ್ರೆ ನಿಮ್ದು ಪವರ್ ಸ್ಟೇರಿಂಗ್ನು ಬಂದ್ ಆಕೈತಿ. ಗಾಡಿ ಮುಂದಕ್ಕೆ ಹೋಗಕ್ಕೆ ಅವಕಾಶನೇ ಇರೋದಿಲ್ಲ. ನಮ್ಮ ಗಾಡಿ ಹಂಗಲ್ಲ. ಹೈಡ್ರಾಲಿಕ್ ಬಂದ್ರೆ ಹೈಡ್ರಾಲಿಕ್ ಒಂದ ಬಿಚ್ಚಿ ಮಾಡ್ಕೋಬಹುದು.
ಆನಂತರ ಪವರ್ ಸ್ಟೇರಿಂಗ್ ಇದ್ ಬಂದ್ರೆ ಪವರ್ ಸ್ಟೇರಿಂಗ್ ಒಂದೇ ಬಿಚ್ಚಿ ಮಾಡ್ಕೊಂಡು. ಸರ್ ಮತ್ತೆ ರೈತರೆಲ್ಲ ಹೆಂಗ್ ಕಂಫರ್ಟ್ ಹೆಂಗ್ ಇರುತ್ತೆ ಸರ್ ರೈತರಿಗೆ ಗಾಡಿ ಹೊಡೆಯೋರಿಗೆ ಆಗ್ಲಿ ಹೆಂಗ್ ಬರುತ್ತೆ ಸರ್ ಇದು? ಭಾಳ ಕಂಫರ್ಟ್ ಐತಿ. ಗಾಡಿ ಹೊಡೆಯೋರೆಲ್ಲ ನಮಗೆಲ್ಲ 100% ಸ್ಯಾಟಿಸ್ಫೈಡ್ ಅದಾರ ಕಸ್ಟಮರ್. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಮತ್ತೆ ಟೈರ್ ಎಲ್ಲ ಮೇಡ್ ಇನ್ ಇಂಡಿಯಾನ ಬರ್ತಾವ ಸರ್? ಎಲ್ಲ ಮೇಡ್ ಏನ್ ಬರ್ತಾವ. ನಮ್ಮಲ್ಲೇ 2 ಟೈರ್ ಬರ್ತೈತಿ. ಒಂದು MRF ಪ್ರೆಸೆಂಟ್ ನೋಡಬಹುದು. ಇದಕ್ಕೆ MRF ಐತಿ ಗಾಡಿ. ಇದು MRF ಬಿಟ್ರೆ ಅಪೋಲೋ ಬರ್ತೈತಿ. ಸ್ಪೆಷಲಿ ಆರ್ಡರ್ ಕೊಟ್ರೆ ಅಂದ್ರೆ ಅವ್ರಿಗೆ ನಾವು MRF ಬೇಕಾದ್ರೆ MRF ತರಿಸಿ ಕೊಡ್ತೀವಿ, ಅಪೋಲೋ ಬೇಕಾದ್ರೆ ಅಪೋಲೋ ಕೊಡ್ತೀವಿ. 2 ಸ್ಟಾಕ್ ನಮ್ಮಲ್ಲಿ ಕಂಟಿನ್ಯೂ ಇರ್ತಾವ. ಯಾವ್ದು ಬೇಕಾದ್ರೂ ತಗೋಬಹುದು. ಮತ್ತೆ ಸರ್ವಿಸ್ ಅದು ಹೆಂಗ್ ಸರ್ ಇದು? ಸರ್ವಿಸ್ ಕೊಡ್ತೇವೆ ಸರ್, ಹೇಳಿದ್ದಲ್ಲ 100% ಸರ್ವಿಸ್ ಕೊಡ್ತೀವಿ. ಸರ್ವಿಸ್ ಬಗ್ಗೆ ಯಾವುದೇ ಡೌಟ್ ಬೇಡ. ಎಷ್ಟು ಸರ್ವಿಸ್ ಅಂದ್ರೆ ಇಷ್ಟ ಕಿಲೋಮೀಟರ್ ಓಡಬೇಕು ಅಂತ ಹಿಂಗೆ ಏನಿಲ್ಲ, ಏನೆಲ್ಲ ನಾರ್ಮಲ್ ಕಂಪ್ನೀಸ್ ಹೆಂಗಿರ್ತಾವ ಹಂಗೆ ನಮ್ದು ಫಸ್ಟ್ ಸರ್ವಿಸ್ ಬಂದ 50 ಕಿಲೋಮೀಟರ್ ಬರ್ತೈತಿ. ನಾವು ಅದನ್ನ ಸರ್ವಿಸ್ ನಿಮ್ಗೆ ಹೋಮ್ಗೆ ಕೊಡ್ತೀವಿ, ಮನೆಗೆ ಕೊಡ್ತೀವಿ. ಹೋಮ್ ಡೆಲಿವರಿ ಅಂತಂದ್ರೆ ನಮ್ಮ ಮೆಕ್ಯಾನಿಕ್ಸ್ ಬರ್ತಾರೆ. ಮೆಕ್ಯಾನಿಕ್ಸ್ ಬಂದು ಅದ್ರದ್ದೇನು ಸರ್ವಿಸ್ ಐತಿ ಮಾಡ್ಕೊಟ್ಟು ಹೋಗ್ತಾರೆ. ಆನಂತರ ಸೆಕೆಂಡ್ ಸರ್ವಿಸ್ ಬಂದು 200 ಅವರ್ಸಿಗೆ ಬರ್ತೈತಿ. ಅವರ್ಸ್ ಮೇಲೆ ಹಾಕಿರ್ತೈತೆ 200 ಅವರ್ಸಿಗೆ ಬರ್ತೈತಿ. ಅದು ಸಮೇತ ಸೇಮ್ ಕಂಡೀಷನ್ ಬಂದು ಅಲ್ಲೇ ಕೊಡ್ತೀವಿ. ಥರ್ಡ್ ಸರ್ವಿಸ್ 400 ಕಿಲೋಮೀಟರ್ 400 ಅವರ್ಸಿಗೆ ಬರ್ತೈತಿ. ಅದನ್ನು ನಾವು ನಿಮ್ಗೆ ಬಂದು ಅಲ್ಲೇ ಸರ್ವಿಸ್ ಕೊಡ್ತೀವಿ. ಇಲ್ಲ ಅವ್ರಿಗೆ ಬೇಕಂದ್ರೆ ಇಲ್ಲಿಂದ ತೊಗೊಂಬರ್ಬೋದು. ಆ ಟೈಮ್ನೊಳಗೆ ಎಲ್ಲ ಕ್ಲಚ್ ಸೆಟ್ಟಿಂಗು, ಬ್ರೇಕ್ ಸೆಟ್ಟಿಂಗು ಏನೇನು ನಾರ್ಮಲ್ ಏನು ಅವ್ರ ಡಿಫಿಕಲ್ಟೀಸ್ ಇರ್ತಾವೆ ಹೇಳಿದ್ರಂದ್ರೆ ನಾವು ಅದನ್ನ ಅಲ್ಲೇ ಆದರ್ಶ ಕ್ಷಣದೊಳಗನ ಅಲ್ಲೇ ಅದನ್ನೆಲ್ಲ ನಿಭಾಯಿಸ್ಕೊಂಡು ತೊಗೊಂಬರ್ತೀವಿ. ಸರ್ ರೈತರು ಬೇರೆ ಟ್ರ್ಯಾಕ್ಟರ್ ಬಿಟ್ಟು ಈ ಟ್ರ್ಯಾಕ್ಟರ್ನ ಒಳ್ಳೆ ಕ್ವಶನ್ ಕೇಳಿದ್ರಿ. ರೈತರು ಇದನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇದು ಫಸ್ಟ್ ಆಫ್ ಆಲ್ ಫ್ಯೂಯಲ್ ಎಫಿಷಿಯಂಟ್ ಗಾಡಿ ಐತಿ. ಆನಂತರ ಮೇಕ್ ಇನ್ ಇಂಡಿಯಾ ಐತಿ. ಮೇಕ್ ಇನ್ ಇಂಡಿಯಾದೊಳಗೆ ರೆಡಿ ಆಗೈತಿ. ಹಿಂಗಾಗಿ ನಿಮಗೆ ಸ್ಪೇರ್ಸ್ ಚೀಪ್ ಸಿಗ್ತಾವು. ಗಾಡಿ ಫ್ಯೂಯಲ್ ಎಫಿಷಿಯಂಟ್ ಐತಿ. ಹೊಲದೊಳಗೆ ತಾಕತ್ತೂ ಹಂಗೆ ಐತಿ. ಆನಂತರ ರೇಟ್ದೊಳಗು ಯಾವುದೇ ಗಾಡಿಗೆ ನೀವು ಕಂಪೇರ್ ಮಾಡಿದ್ರೆ 10,000 - 20,000 ನಮ್ಮ ಗಾಡಿ ಕಾಂಪಿಟೇಟಿವ್ ಪ್ರೈಸ್ ಇಟ್ಟಿದ್ದೀವಿ. ನಮ್ಮ ರೇಟ್ ಕಡಿಮೆನೇ ಆಗ್ತದೆ. ಏನ್ ಪ್ರೈಸ್ ಬೀಳುತ್ತೆ ಸರ್ ಇದು? ಇದು ಪ್ರೈಸ್ ಈಗ ನಾ ನಿಮಗೆ ಇದು 2035 ನಿಮಗೆ ಪ್ರೈಸ್ ನಿಮಗೆ ಆನ್ ರೋಡ್ ಪ್ರೈಸ್ ಹೇಳ್ತಾ ಇದ್ದೀನಿ ರೀ. ಇದು ಆನ್ ರೋಡ್ ಪ್ರೈಸ್ ನಿಮಗೆ ಇರೋದು ಆಕ್ಚುಲಿ 620 ಐತಿ. ನಮ್ಮ ಕಂಪ್ನಿ ಅಂತ ಈಗ ಸ್ವಲ್ಪ ಸೇಲ್ಸ್ ಮೋಟಿವೇಶನ್ ಮಾಡೋ ಸಲುವಾಗಿ 20,000 ಕನ್ಸೆಷನ್ ಮಾಡಿ 6 ಲಕ್ಷ ರೂಪಾಯಿ ಕೊಡಾಕತ್ತೀವಿ. ಇದು ಇನ್ಕ್ಲೂಸಿವ್ ಆಫ್ ಇನ್ಶೂರೆನ್ಸ್, ಟ್ಯಾಕ್ಸ್, ಆನಂತರ ಟ್ರಾನ್ಸ್ಫರ್ 3 ಇರ್ತೈತಿ. 3 ಇನ್ಕ್ಲೂಡೆಡ್ ಇರ್ತೈತಿ. ಇವಾಗ ಮತ್ತೇನು ಎಕ್ಸ್ಟ್ರಾ ಚಾರ್ಜಸ್ ನಾವು ರೈತರಂತ್ರ ಏನು ತಗೊಳ್ಳೋದು. ಬಟ್ ರೈತರ ಕೈಯಾಗ ಹೋಗ್ಬೇಕಂದ್ರೆ 6 ಲಕ್ಷ ರೂಪಾಯಿ. ಸರ್ EMI ಅದು ಏನಾದ್ರು ಆಪ್ಷನ್ ಐತೆ? ಅದೇ ಇದು ಫೈನಾನ್ಸ್ ಕೇಳತ್ತೀರಿ. ಈಗೆಲ್ಲ ಮೋರ್ ದೆನ್ 80% ಎಲ್ಲ ಫೈನಾನ್ಸ್ ಆಗ್ತಾವೆ. ಆ ಫೈನಾನ್ಸಿಗೆ ನಿಮ್ಗೆ ಒಳ್ಳೆ HDFC ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು HDFC ಬ್ಯಾಂಕ್ಗಳು ಕೊಡ್ತೀವಿ. ಅದು ಬಿಟ್ಟರೆ ನಿಮ್ಗೆ ಬರೋಟ ಫೈನಾನ್ಸ್ ಅಂತ ಐತಿ. ಬರೋಟ ಫೈನಾನ್ಸ್ನಾಗ ಕೊಡ್ತೀವಿ. ಕಸ್ಟಮರ್ ತಮಗೆಲ್ಲರೂ ಚಲೋ ಇದ್ರೆ ಅನಿಸ್ಕೊಂಡಿದ್ರೆ ಅವ್ರು ತೊಗೊಂಬಂದು ನಮ್ಗೆ DD ಕೊಟ್ಟು ಅವ್ರು ತಮ್ಮ ಓನ್ ಬ್ಯಾಂಕ್ನಾಗ ಮಾಡ್ಕೊಂಡು ತೋಡೋಬೋದು. ಅದಕ್ಕೂ ಆಪ್ಷನ್ ಇದೆ. ಸಬ್ಸಿಡಿ ಐತ್ರಿ. ಸಬ್ಸಿಡಿ ಒಳಗೆ ನಮ್ದು ಎಂಟ್ರಿ ಆಗೈತಿ ಇಂಡೋಫಾರ್ಮ್. ಬಟ್ ನೀವು ಅದನ್ನ ಅಲ್ಲೇ ಹೋಗಿ ಕೇಳ್ಕೊಬೇಕು. 30 HP ಮಟ್ಟ ಸಬ್ಸಿಡಿ ಸಿಗ್ತೈತಿ ಇದಕ್ಕೆ. ಬಟ್ ಅದು ಈಗ ಫಂಡ್ಸ್ ಕಡಿಮೆ ಇದ್ದಿದ್ರಿಂದ ಸಬ್ಸಿಡಿ ಆಗೋಲ್ಲ ಅಂತ ನಾವು ಕೇಳೇವಿ. ಅದು ನಮ್ದು ಕಂಪ್ನಿದು ಏನು ರಿಸ್ಕ್ ಇರೋದಿಲ್ಲ. ಅದನ್ನ ಅವರ ಮಾಡ್ಕೋಬಹುದು. ಆನಂತರ ಇದು ಇನ್ನೊಂದು ಟಾಟಾ ಸ್ಟೀಲ್ ಯೂಸ್ ಮಾಡಿರ್ತಾರೆ ನಮ್ಮ ಗಾಡಿಗೆ ಇಂಡೋಫಾರ್ಮ್. ಟಾಟಾ ಸ್ಟೀಲ್ ಯೂಸ್ ಮಾಡೋದ್ರಿಂದ ನಿಮ್ಗೆ ರಸ್ಟಿಂಗ್ ಆತು, ತುಕ್ ಹಿಡಿದಾತು, ಅವೆಲ್ಲ ಏನು ಬರೋದಿಲ್ಲ. ರಿಮ್ ತಗೋರಿ, ಮೆಟಗಾಡ್ ತಗೋರಿ. ಆನಂತರ ಇದು ಫುಲ್ ಎಕ್ಸೆಲ್ ಬರ್ತೈತಿ. ಫುಲ್ ಎಕ್ಸೆಲ್ ಇರೋದ್ರಿಂದ ನಿಮ್ಗೆ ಅದನ್ನು ತೊಂದರೆ ಬರೋದಿಲ್ಲ. ಆನಂತರ ಇವೆರಡು ಸ್ಟೇಬಲ್ ಆಗಿ ಉಳಿಬೇಕಂತೇಳಿ ಹಿಂದೆ ನಿಮಗೆ ಸಪೋರ್ಟ್ ಐತಿ. ಆನಂತರ ರಾತ್ರಿ ಹೊತ್ತು ಕೆಲಸ ಮಾಡೋದಕ್ಕೆ ನಿಮ್ಗೆ ಒಂದು ಲೈಟಿಂಗ್ ಹಾಕಿ ಕೊಡ್ತೀವಿ. ಮತ್ತು ಸೀಟ್ ಅಡ್ಜಸ್ಟಬಲ್ ಸೀಟ್ ಬರ್ತೈತಿ. ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟಬಲ್ ಸೀಟ್ ಬರ್ತೈತಿ. ಡಿಜಿಟಲ್ ಮೀಟರ್ ಬರ್ತೈತಿ. ಓಕೆ ಸರ್, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದ.